ಎಲ್ಲರಿಗೂ ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, CBSEಯಲ್ಲಿ 2ನೇ ಚಾಪ್ಟರ್ ನ್ಯಾಷನಲಿಸಮ್ ಇನ್ ಇಂಡಿಯಾ. ಈ ಪಾಠದಲ್ಲಿ ನಾವು ನಮ್ಮ ದೇಶದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ರಾಷ್ಟ್ರೀಯವಾದ ಉದಯವಾಯಿತು, ರಾಷ್ಟ್ರೀಯವಾದ ಉದಯವಾಗಲಿಕ್ಕೆ ಇರ್ತಕ್ಕಂತಹ ಪ್ರಮುಖ ಕಾರಣಗಳು ಯಾವುವು ಮತ್ತು ರಾಷ್ಟ್ರೀಯವಾದ ಜನರಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಹೊಂದಿತು ಅನ್ನೋದ್ರ ಬಗ್ಗೆ ಏನು ಮಾಡ್ತೀವಿ ಅಂತಂದರೆ ನಾವು ಈ ಒಂದು ಪಾಠದಲ್ಲಿ ತಿಳ್ಕೊತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ನ್ಯಾಷನಲಿಸಮ್ ಇನ್ ಇಂಡಿಯಾ ಅನ್ನುವಂಥದ್ದು ರಾಷ್ಟ್ರೀಯವಾದ ನಮ್ಮ ಭಾರತ ದೇಶದಲ್ಲಿ ಹುಟ್ಕೊಳ್ಳಿಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರಣಗಳಾದವು. ಅದು ಏನು ಅಂತಂದರೆ, ತಲತಲಾಂತರದಿಂದ ಆಡಳಿತದಲ್ಲಿ ಭಾಗವಹಿಸಿ ನಮ್ಮ ದೇಶದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಹಸ್ತಕ್ಷೇಪವನ್ನು ಮಾಡಿರ್ತಕ್ಕಂತಹ ಯಾರು ಬ್ರಿಟಿಷರು ನಮ್ಮನ್ನು ಸುಮಾರು 200ರಿಂದ 300 ವರ್ಷಗಳ ಕಾಲ ಏನು ಮಾಡಿದ್ರಪ್ಪ ಅಂತಂದ್ರೆ ಆಡಳಿತವನ್ನು ಮಾಡ್ತಿರ್ತಾರೆ. ಅವರು ಮಾಡ್ತಕ್ಕಂಥ ಆಡಳಿತ ಒಂದು ಏನಿತ್ತು ಅಂತಂದ್ರೆ ದಬ್ಬಾಳಿಕೆ ರೀತಿಯಿಂದ ಇರ್ತದೆ. ದಬ್ಬಾಳಿಕೆ ರೀತಿಯೊಳಗೆ ಎಲ್ಲ ಜನರನ್ನು ನೋಡ್ಕೋತಾ ಇರ್ತಾರೆ. ಅಂಥ ಸಮಯದೊಳಗೆ ನಮ್ಮ ಭಾರತೀಯ ಹೋರಾಟಗಾರರು ಏನು ಮಾಡ್ತಾರೆ ಅಂತಂತಂದ್ರೆ ಹಲವಾರು ಸ್ವತಂತ್ರ ಚಳುವಳಿಯನ್ನು ಮಾಡಿದರು ಅನ್ನೋದ್ರ ಬಗ್ಗೆ ನಾವು ನೋಡ್ತೀವಿ. ಇದಷ್ಟೇ ಅಲ್ಲ, ರಾಷ್ಟ್ರೀಯವಾದ ಉದಯವಾಗಲಿಕ್ಕಿಂತ ಪೂರ್ವದೊಳಗೆ ಯಾವಾಗ ಬ್ರಿಟಿಷರು ನಮ್ಮ ದೇಶವನ್ನು ಆಕ್ರಮಣ ಮಾಡಿದರು, ವಶಪಡಿಸ್ಕೊಳ್ತಾ ಬಂದರು, ಸ್ವಲ್ಪ ಪ್ರಮಾಣದೊಳಗಿರ್ತಕ್ಕಂತಹ ತಮ್ಮ ಬ್ರಿಟಿಷ್ ಸಾಮ್ರಾಜ್ಯವನ್ನು ಇಡೀ ಭಾರತದಾದ್ಯಂತ ಏನು ಮಾಡ್ತಾರೆ ಅಂತಂದ್ರೆ ವಿಸ್ತರಿಸ್ತಾ ಹೋಗ್ತಾರೆ. ವಿಸ್ತರಿಸುವುದರೊಂದಿಗೆ ಹಲವಾರು ನೀತಿಗಳನ್ನು, ಆಡಳಿತಾತ್ಮಕ ನೀತಿಗಳನ್ನು, ಆ್ಯಕ್ಟ್ಗಳನ್ನು ಜಾರಿಗೆ ತರುವುದರ ಮೂಲಕ ನಮ್ಮನ್ನು ಪೂರ್ತಿಯಾಗಿ ಏನು ಮಾಡ್ತಾರೆ ಅಂತಂದರೆ ವಶಪಡಿಸ್ಕೊಂಡ್ಬಿಡ್ತಾರೆ. ಇದನ್ನು ನೋಡಿರ್ತಕ್ಕಂಥ ಭಾರತೀಯರು ಅವರು ಮಾಡಿರ್ತಕ್ಕಂಥ ಆಡಳಿತದ ವಿರುದ್ಧವಾಗಿ ರಾಷ್ಟ್ರೀಯ ಹೋರಾಟ ಬೆಳವಣಿಗೆ ಆಗ್ತದೆ. ಸೊ ಅದೇ ಏನು ಮಾಡೋಣಪ್ಪ ಅಂತಂದರೆ ನಾವು ಇಂದಿನ ತರಗತಿಯೊಳಗೆ ಚರ್ಚೆಯನ್ನು ಮಾಡೋಣ. ಇನ್ ದಿಸ್ ದ ಗ್ರೌತ್ ಆಫ್ ದ ಮಾಡರ್ನ್ ನ್ಯಾಷನಲಿಸಮ್ ಈಸ್ ಕನೆಕ್ಟೆಡ್ ಟು ದ ಆ್ಯಂಟಿ ಕೊಲೋನಿಯಲ್ ಮೂವ್ಮೆಂಟ್. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ರಾಷ್ಟ್ರೀಯವಾದ ಅನ್ನುವಂಥದ್ದು ಈಗಿನಿಂದ ಬಂದಿರತಕ್ಕಂಥದ್ದಲ್ಲ. ಯಾವಾಗ ಬ್ರಿಟಿಷರು ಭಾರತದೊಳಗೆ ಬಂದರು, ಯಾವಾಗ ಆಧುನೀಕರಣದತ್ತ ನಮ್ಮ ದೇಶ ಸಾಗ್ತಾ ಹೋಯಿತು, ಯಾವಾಗ ವಸಾಹತುಶಾಹಿಯನ್ನು ನಮ್ಮ ದೇಶದ ಜನರು ವಿರೋಧ ಮಾಡಲಿಕ್ಕೆ ತೊಡಗಿದರು, ಆವಾಗಿನಿಂದ ಏನಾಗ್ತದೆ ಅಂತಂದರೆ ರಾಷ್ಟ್ರೀಯವಾದ ಜನರಲ್ಲಿ ಮೂಡಲಿಕ್ಕೆ ಪ್ರಾರಂಭ ಆಗ್ತದೆ. ಪೀಪಲ್ ಬಿಗ್ಯಾನ್ ಡಿಸ್ಕವರಿಂಗ್ ದ ಯೂನಿಟಿ ಇನ್ ದ ಪ್ರೋಸೆಸ್ ಆಫ್ ದೇರ್ ಸ್ಟ್ರಗಲ್ ವಿತ್ ದ ಕೊಲೋನಿಯಲಿಸಮ್. ಜನರು ತಮ್ಮೊಳಗೆ ಯೂನಿಟಿಯನ್ನು ಕಂಡ್ಕೋತಾರೆ. ಬ್ರಿಟಿಷರು ಏನು ದಬ್ಬಾಳಿಕೆ ಮಾಡ್ತಿದ್ರಲ್ಲ, ಆ ದಬ್ಬಾಳಿಕೆ ವಿರೋಧಕ್ಕೆ, ಆ ದಬ್ಬಾಳಿಕೆಯನ್ನು ಹೋಗಲಾಡಿಸ್ಲಿಕ್ಕೆ, ನಮ್ಮ ದೇಶವನ್ನು ಸ್ವತಂತ್ರಗೊಳಿಸಲಿಕ್ಕೆ ಜನರು ಒಂದು ಏಕತೆಯನ್ನು ಬಯಸ್ತಾರೆ. ಯಾರ ವಿರುದ್ಧ ಹೋರಾಟ ಮಾಡಲಿಕ್ಕೆ? ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ, ವಸಾಹತುಶಾಹಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬ್ರಿಟಿಷರ ವಿರುದ್ಧ ಭಾರತೀಯರು ಏನು ಮಾಡ್ತಾರೆ ಅಂತಂದ್ರೆ ಏಕತೆಯನ್ನು ಪ್ರದರ್ಶನ ಮಾಡ್ತಾರೆ. ದ ಸೆನ್ಸ್ ಆಫ್ ಬೀಯಿಂಗ್ ಅಪ್ರೆಸ್ಡ್ ಅಂಡರ್ ಕೊಲೋನಿಯಲ್ ಪವರ್ ವಾಸ್ ಕಾಮನ್ ಟು ದ ಡಿಫ್ರೆಂಟ್ ಕ್ಲಾಸಸ್. ಹಾಗಾದರೆ ರಾಷ್ಟ್ರೀಯವಾದ ಬೆಳವಣಿಗೆ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ, ಯಾವಾಗ ನಮ್ಮ ದೇಶದಲ್ಲಿ ಬ್ರಿಟಿಷರ ಆಡಳಿತ ಪ್ರಾರಂಭ ಆಯಿತು, ಅವರ ದಬ್ಬಾಳಿಕೆಯಿಂದ ನಮ್ಮ ಜನರಲ್ಲಿ ಏನಾಯಿತು ಅಂತಂದ್ರೆ ಹೊಸ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರಧಾರೆಗಳು ಉದಯವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಬ್ರಿಟಿಷರ ಒಂದು ಮಾಡ್ತಕ್ಕಂತಹ ಆಳ್ವಿಕೆಗೆ, ಅವರ ಒಂದು ಆಡಳಿತಕ್ಕೆ ನಮ್ಮ ದೇಶದ ಜನರು ಒಂದಾಗಲಿಕ್ಕೆ ಕೇವಲ ಒಂದೇ ಜನರು ಸ್ಟ್ರಗಲ್ ಮಾಡಲಿಲ್ಲ. ಸೋ ಮೆನಿ ಡಿಫ್ರೆಂಟ್ ಕ್ಲಾಸಸ್, ಬೇರೆ ರೀತಿಯಾಗಿರ್ತಕ್ಕಂತಹ ಜನರು ಏನು ಮಾಡ್ತಾರಪ್ಪ ಅಂತಂದರೆ ಸಮಾಜದ ಜನರಾಗಿರ್ಬೋದು, ಈ ಸೊಸೈಟಿ ಒಳಗಿರ್ತಕ್ಕಂಥ ಜನರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡ್ತಾರೆ. ಬಟ್ ಈಚ್ ಕ್ಲಾಸ್ ಆ್ಯಂಡ್ ಗ್ರೂಪ್ ಫೆಲ್ಟ್ ದ ಎಫೆಕ್ಟ್ ಆಫ್ ಕೊಲೋನಿಯಲಿಸಮ್ ಡಿಫರೆಂಟ್ಲಿ. ಬಟ್ ಎಲ್ಲ ಕ್ಲಾಸಿನ ಜನರು ಆ ಒಂದು ಬ್ರಿಟಿಷ್ ವಸಾಹತುಶಾಹಿತ್ವದ ವಿರುದ್ಧ ಏನು ಮಾಡ್ತಾರಪ್ಪ ಅಂತ ಡಿಫ್ರೆಂಟ್ ರೀಸನ್ ಒಳಗೆ ಡಿಫ್ರೆಂಟ್ ಜನ ಡಿಫ್ರೆಂಟ್ ಪೀಪಲ್ ಏನು ಮಾಡ್ತಾರೆ ಅಂತಂದರೆ ರೀಸನ್ ಒಳಗೆ ಹೋರಾಟವನ್ನು ಮಾಡಿದರು. ಇಂತಹ ಸಂದರ್ಭದೊಳಗೆ ಯಾವಾಗ ಹೋರಾಟ ರಾಷ್ಟ್ರೀಯವಾದ ನಮ್ಮ ದೇಶದ ಜನರಲ್ಲಿ ಉದಯವಾಗ್ತಾ ಬರ್ತದೋ ಆ ಸಮಯದೊಳಗೆ ಸರಿಯಾಗಿರ್ತಕ್ಕಂಥ ನಾಯಕತ್ವ ಇದ್ದಿದ್ದಿಲ್ಲ. ಬ್ರಿಟಿಷರನ್ನು ಈ ದೇಶದಿಂದ ಹೊರಗೆ ಹಾಕಬೇಕು ಅಂತಂದ್ರೆ ಅದು ಸಾಮಾನ್ಯ ಮಾತಲ್ಲ.
ಆ ಒಂದು ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರಗೆ ಹಾಕಬೇಕಾಗಿತ್ತು ಅಂತಂದರೆ ಒಂದು ಏಕತೆ ಬೇಕಾಗಿತ್ತು. ಆ ಒಂದು ಹೋರಾಟಕ್ಕೆ ತನ್ನದೇ ಆಗಿರ್ತಕ್ಕಂಥ ಗುರಿ ಬೇಕಾಗಿತ್ತು, ತನ್ನದೇ ಆಗಿರ್ತಕ್ಕಂಥ ಮೆಂಬರ್ಸ್ಗಳು ಬೇಕಾಗಿದ್ದರು, ಏಕತೆ ಬೇಕಾಗಿತ್ತು. ನಮ್ಮ ರಾಷ್ಟ್ರ ಒಂದು ಧರ್ಮದ ರಾಷ್ಟ್ರ ಅಲ್ಲ, ಹಲವಾರು ಧರ್ಮಗಳ ಒಂದು ರಾಷ್ಟ್ರ ಯಾವುದು ಅಂತಂದರೆ ನಮ್ಮ ದೇಶ ಭಾರತ ಅಂತ ನೋಡ್ಬೋದು. ಇಂತಹ ಸಂದರ್ಭದೊಳಗೆ ನಮ್ಮ ರಾಷ್ಟ್ರದ ಒಂದು ಹೋರಾಟಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಒಬ್ಬರು ಮುಖ್ಯವಾಗಿರ್ತಕ್ಕಂತಹ ಲೀಡರ್ಶಿಪ್ಪನ್ನು ತಗೋತಾರೆ. ಅದು ಯಾರಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಅಧೀನತೆಯೊಳಗೆ ಅಂಡರ್ ದ ಲೀಡರ್ಶಿಪ್ ಆಫ್ ಮಹಾತ್ಮ ಗಾಂಧಿ ಟ್ರೈ ಟು ದ ಯೂನಿಟ್ ದೀಸ್ ಗ್ರೂಪ್ಸ್ ಟುಗೆದರ್ ವಿತಿನ್ ಒನ್ ಮೂಮೆಂಟ್. ಹಾಗಾದರೆ ಈ ಒಂದು ನಾಯಕತ್ವವನ್ನು ಯಾರು ಪಡ್ಕೊಂಡ್ರು? ರಾಷ್ಟ್ರೀಯವಾದ ಬೆಳವಣಿಗೆ ಆಯಿತು. ರಾಷ್ಟ್ರೀಯವಾದ ಯಾವಾಗ ಹೆಚ್ಚೆಚ್ಚಾಗಿ ಬೆಳವಣಿಗೆ ಆಗ್ತದೆ ಹೋಗ್ತದೋ ಆವಾಗ ಏನಾಗ್ತದೆ ಅಂತಂದರೆ ಒಬ್ಬ ಸಮರ್ಥವಾಗಿರ್ತಕ್ಕಂತಹ ನಾಯಕನ ಒಂದು ಕೊರತೆ ಇತ್ತು. ಯಾವಾಗ ಮಹಾತ್ಮ ಗಾಂಧೀಜಿಯವರ ಒಂದು ನಾಯಕತ್ವ ಭಾರತದ ಒಂದು ಸ್ವಾತಂತ್ರ್ಯ ಚಳವಳಿಗೆ ಪಡ್ಕೋತಾರೋ ಆವಾಗ ಏನಾಗ್ತದಪ್ಪ ಅಂತಂದ್ರೆ ಕಾಂಗ್ರೆಸ್ಸಿನ ಒಂದು ಲೀಡರ್ಶಿಪ್ ಒಳಗೆ, ಅದು ಎಸ್ಪೆಷಲಿ ಮಹಾತ್ಮ ಗಾಂಧೀಜಿಯ ಒಂದು ನೇತೃತ್ವದೊಳಗೆ ನಮ್ಮ ಭಾರತದೊಳಗೆ ಹಲವಾರು ಸ್ಟ್ರಗಲ್ಗಳು ನಡೀತಾ ಹೋಯಿತು ಅಂತ ನಾವು ನೋಡ್ಬೋದು. ಅದೇ ಸಂದರ್ಭದೊಳಗೆ ದ ಫಸ್ಟ್ ವರ್ಲ್ಡ್ ವಾರ್, ಖಿಲಾಫತ್ ಆ್ಯಂಡ್ ನಾನ್ ಕಾಪರೇಷನ್ ಮೂಮೆಂಟ್ಗಳು ಪ್ರಾರಂಭ ಆಗ್ತಾವೆ. ಯಾವಾಗ ನಮ್ಮ ದೇಶದೊಳಗೆ ಸ್ವಾತಂತ್ರ್ಯತೆಯ ಒಂದು ರಾಷ್ಟ್ರೀಯ ಭಾವನೆ ಉದಯವಾಗಲಿಕ್ಕೆ ಪ್ರಾರಂಭ ಆಗ್ತದೋ ಅಂಥ ಸಂದರ್ಭದೊಳಗೆ ಜಗತ್ತಿನೊಳಗೆ ಮೊದಲನೇ ಯುದ್ಧ ನಡೀತಿರುತ್ತೆ, ಜಗತ್ತಿನೊಳಗೆ ಖಿಲಾಫತ್ ಮೂಮೆಂಟ್ ನಡೀತಿರುತ್ತೆ ಆ ಟೈಮ್ ಒಳಗೆ. ಹಾಗಾದ್ರೆ ಫಸ್ಟ್ ವರ್ಲ್ಡ್ ವಾರ್ ಅಂದ್ರೇನು? ಯಾರ್ಯಾರಿದ್ರು? ಯಾವಾಗ ನಡೀತು ಫಸ್ಟ್ ವರ್ಲ್ಡ್ ವಾರ್? ದ ಫಸ್ಟ್ ವರ್ಲ್ಡ್ ವಾರ್ 1914. ನೋಡ್ರಿ, ಮೊದಲನೇ ಜಾಗತಿಕ ಯುದ್ಧವನ್ನು ನಾವು ಯಾವಾಗ ಗುರುತಿಸ್ತೀವಿ ಅಂತಂದರೆ ಜಗತ್ತಿನೊಳಗೆ ಅದು 1914ರಿಂದ 1918 ತನಕ ಆಗಿರ್ತಕ್ಕಂತಹ ಒಂದು ಯುದ್ಧವೇ ಯಾವುದು ಅಂತಂದ್ರೆ ಅದೇ ಒಂದು ಭಯಾನಕವಾಗಿರ್ತಕ್ಕಂತಹ ಫಸ್ಟ್ ವರ್ಲ್ಡ್ ವಾರ್ ಅಂತ ನಾವು ನೋಡ್ತೀವಿ. ಫಸ್ಟ್ ವರ್ಲ್ಡ್ ವಾರ್ ಯಾಕ್ರಿ ಇಷ್ಟೊಂದು ಪರಿಣಾಮ ಬೀತ್ತು? ಇದರಲ್ಲಿ ಕೇವಲ ಒಂದೇ ದೇಶ ಪಾಲ್ಗೊಳ್ಳಲಿಲ್ಲ. ಜಗತ್ತು ಎರಡು ಬಣಗಳಾಗಿ ಏನಾಗ್ತಾವಪ್ಪ ಅಂತಂದ್ರೆ ಉದಯವಾಗ್ತಾವೆ. ಒಂದು ಮಿತ್ರಕೂಟ ಆಗ್ತದೆ, ಇನ್ನೊಂದು ಶತ್ರುಕೂಟ ಆಗ್ತದೆ. ಈ ಮಿತ್ರಕೂಟ ಶತ್ರುಕೂಟದ ಮೇಲೆ ದಾಳಿ ಮಾಡಿದ್ರೆ ಶತ್ರುಕೂಟ ಏನು ಮಾಡ್ತದಪ್ಪ ಅಂತಂದ್ರೆ ಮಿತ್ರದ ಕೂಟದ ಮೇಲೆ ದಾಳಿಯನ್ನು ಮಾಡ್ತಾವು. ಹಾಗಾದ್ರೆ ಮಿತ್ರಕೂಟದೊಳಗೆ ಯಾವ ದೇಶಗಳಿದ್ದು? ಅಮೇರಿಕಾ ಇರ್ತದೆ, ಬ್ರಿಟನ್ ಇರ್ತದೆ, ರಷ್ಯಾ ಇರ್ತದೆ, ಫ್ರಾನ್ಸ್ ಇರ್ತದೆ. ಓಕೆ, ಸೊ ಶತ್ರುಕೂಟದೊಳಗೆ ಇಟಲಿ ಇರ್ತದೆ, ಆಸ್ಟ್ರಿಯಾ ಇರ್ತದೆ ಮತ್ತು ಜರ್ಮನಿ ಇರ್ತದೆ. ಈ ಎರಡೂ ದೇಶಗಳ ನಡುವೆ ಏನಾಗ್ತದಪ್ಪ ಅಂತಂದರೆ ಭಯಾನಕವಾಗಿರ್ತಕ್ಕಂಥ ಯುದ್ಧ ನಡೆದು ಹೋಗ್ತಾ ಇರುತ್ತೆ ಅಥವಾ ನಡೀತಾ ಇರ್ತದೆ. ಇಟ್ ಕ್ರಿಯೇಟ್ಸ್ ಎ ನ್ಯೂ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಸಿಚುವೇಶನ್ ವರ್ಲ್ಡ್ ವೈಡ್. ಯಾವಾಗ ಈ ಯುದ್ಧ ಪ್ರಾರಂಭ ಆತೋ ಆವಾಗ ಜಗತ್ತಿನೊಳಗೆ ಹೊಸದಾಗಿರ್ತಕ್ಕಂಥ ಆರ್ಥಿಕತೆ ಮತ್ತು ರಾಜಕೀಯತೆಯನ್ನು ಉದ್ಭವವನ್ನು ಮಾಡ್ತದೆ. ಏನು ಮಾಡ್ತೀರಿ ಇದು ಈ ವರ್ಲ್ಡ್ ವಾರ್? ಫಸ್ಟು ಇನ್ಕ್ರೀಸಿಂಗ್ ದ ಟ್ಯಾಕ್ಸಸ್ ಏನು ಮಾಡ್ತೀವಿ ಅಂತಂದರೆ ಟ್ಯಾಕ್ಸ್ಗಳನ್ನು ಇನ್ಕ್ರೀಸ್ ಮಾಡ್ತದೆ. ಇನ್ಕ್ರೀಸಿಂಗ್ ದ ಪ್ರೈಸಸ್ ಆಫ್ ಗೂಡ್ಸ್ ಗ್ರೈನ್. ಯಾಕಂದ್ರೆ ಭಯಾನಕವಾಗಿರ್ತಕ್ಕಂಥ ಯುದ್ಧ ನಡೀತಾ ಇರ್ತದೆ, ಅಲ್ಲೇ ಯುದ್ಧವನ್ನು ಮಾಡಲಿಕ್ಕೆ ರೊಕ್ಕ ಬೇಕಾಗ್ತಿರುತ್ತೆ, ಹಣದ ಅವಶ್ಯಕತೆ ಭಾಳ ಇರ್ತದೆ. ಆ ಹಣವನ್ನು ಏನು ಮಾಡ್ತಾರೆ ಅಂತಂದರೆ ಯಾವ ವಸಾಹತುಶಾಹಿಗಳಿದ್ವಲ್ಲ ತಮ್ಮ ವಸಾಹತುಗಳು ಯಾವ ದೇಶದಲ್ಲಿ ಸ್ಥಾಪನೆ ಮಾಡ್ತಿರಲ್ಲ ಅಂಥ ದೇಶಗಳಲ್ಲಿ ಟ್ಯಾಕ್ಸಸನ್ನು ಇನ್ಕ್ರೀಸ್ ಮಾಡ್ತಿರ್ತಾರೆ. ಗೂಡ್ಸ್ಗಳ ಒಂದು ಪ್ರೈಸನ್ನು ಇನ್ಕ್ರೀಸ್ ಮಾಡ್ತಿರ್ತಾರೆ, ಗ್ರೈನ್ಸ್ಗಳ ಒಂದು ಪ್ರೈಸನ್ನು ಇನ್ಕ್ರೀಸ್ ಮಾಡ್ತಿರ್ತಾರೆ. ಹೆವಿ ರೆಂಟ್ ಎಕ್ಸೆಟ್ರಾ ಆಗ್ಬೋದು, ಅಥವಾ ಅತಿ ಹೆಚ್ಚಾಗಿರ್ತಕ್ಕಂತಹ ರೆಂಟ್ಗಳನ್ನು ಪಡ್ಕೊತಿರ್ತಾರೆ. ಒಂದು ಲೆಕ್ಕದೊಳಗೆ ಹೇಳ್ಬೋದು ಅಂತಂದರೆ ಈ ಒಂದು ಮೊದಲನೇ ಜಾಗತಿಕ ಯುದ್ಧದ ಸಮಯ 1914ರಿಂದ 1918 ಒಂದು ಸಮಯ, ಇಟ್ ಈಸ್ ದ ಎಕ್ಸ್ಟ್ರೀಮ್ ಹಾರ್ಡ್ಶಿಪ್ ಫಾರ್ ದ ಕಾಮನ್ ಪೀಪಲ್. ಇದು ಏನಾಯಿತು ಅಂತಂದರೆ ಜಗತ್ತಿನೊಳಗೆ ಅಥವಾ ಎಲ್ಲ ಪ್ರಜೆಗಳಿಗೆ ಏನಾಯಿತು ಅಂತಂದರೆ ಇದೊಂದು ಭಯಾನಕವಾಗಿರ್ತಕ್ಕಂತಹ ವಾತಾವರಣ ಸೃಷ್ಟಿಯನ್ನು ಮಾಡ್ತದೆ. ಕಾಮನ್ ಪೀಪಲ್ಗೆ ಇದೊಂದು ಹಾರ್ಡ್ಶಿಪ್ ಆಗ್ತದೆ, ಕಠಿಣಕರವಾಗಿರ್ತದೆ, ಹೆಂಗೆ ಬದುಕಬೇಕು ಅನ್ನುವಂತಹ ಭಾವನೆ ಜನರಲ್ಲಿ ಮೂಡಲಿಕ್ಕೆ ಪ್ರಾರಂಭ ಆಗ್ತದೆ. ದ ಫೋರ್ಸ್ಡ್ ರಿಕ್ರೂಟ್ಮೆಂಟ್ ಇನ್ ಆರ್ಮಿ ಕಾಸ್ಡ್ ದ ವೈಡ್ ಸ್ಪ್ರೆಡ್ ಆ್ಯಂಗರ್. ಅದೇ ಸಂದರ್ಭದೊಳಗೆ ಬ್ರಿಟನ್ ಏನು ಮಾಡಿರುತ್ತಪ್ಪ ಅಂತಂತಂದರೆ ಮೊದಲನೇ ಜಾಗತಿಕ ಯುದ್ಧದೊಳಗೆ ಪಾಲ್ಗೊಂಡಿರುತ್ತೆ. ಮೊದಲನೇ ಜಾಗತಿಕ ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬ್ರಿಟನ್ಗೆ ಅಪಾರವಾಗಿರ್ತಕ್ಕಂಥ ಹಣಕಾಸಿನ ಒಂದು ನೆರವು ಬೇಕಾಗಿರುತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರಪ್ಪ ಅಂತಂದ್ರೆ ಭಾರತದೊಳಗೆ ಅತಿಯಾಗಿರ್ತಕ್ಕಂಥ ಹೆಚ್ಚು ಟ್ಯಾಕ್ಸಸ್ಗಳನ್ನು ಇನ್ಕ್ರೀಸ್ ಮಾಡ್ತಾರೆ. ಅದೇ ರೀತಿಯಾಗಿರ್ತಕ್ಕಂತಹ ಆ ಒಂದು ಯುದ್ಧದೊಳಗೆ ಪಾಲ್ಗೊಳ್ಳಲು ಸೈನಿಕರ ಕೊರತೆ ಇರ್ತದೆ ಬ್ರಿಟನ್ಗೆ.
ಹಾಗಾಗಿ ಅವರು ಭಾರತದೊಳಗೆ ಕಾಮನ್ ಆಗಿರ್ತಕ್ಕಂಥ ಪೀಸನ್ಸ್ಗಳನ್ನು ಸಹ ಏನು ಮಾಡ್ತಾರೆ ಅಂತಂದರೆ ಅವರು ಆರ್ಮಿ ಒಳಗೆ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಫ್ಟರ್ ದ ವಾರ್ ಇಂಡಿಯನ್ ಇಂಡಸ್ಟ್ರೀಸ್ ಫೇಸ್ ದ ಹೆವಿ ಲಾಸಸ್. ಯಾವಾಗ ಮೊದಲನೇ ಜಾಗತಿಕ ಯುದ್ಧ ಒಂದು ಲೆಕ್ಕಕ್ಕೆ ಬಂದಿತು ಮುಗೀತು, ಆವಾಗ ಏನು ಮಾಡ್ತು ಅಂತಂದ್ರೆ ಭಾರತದ ಕೈಗಾರಿಕೆಗಳು ಅತಿಯಾಗಿರ್ತಕ್ಕಂಥ ಹೆಚ್ಚಿನ ಒಂದು ನಷ್ಟವನ್ನು ಅನುಭವಿಸಿದವು. ಪೀಪಲ್ ಸಫರ್ಡ್ ಇನ್ ಅಕ್ಯೂಟ್ ಶಾರ್ಟೇಜ್ ಆಫ್ ಫುಡ್. ಜನರು ಏನು ಮಾಡಕತ್ರಪ್ಪ ಅಂತಂದ್ರೆ ತಿನ್ನುವ ಆಹಾರಕ್ಕಾಗಿ ಪಶ್ಚಾತ್ತಾಪ ಪಡ್ತಕ್ಕಂಥ ಕೆಲಸ ಬಂತು, ಹಾಹಾಕಾರದ ಒಂದು ಕೆಲಸ ಬಂತು, ತಿನ್ನಲಿಕ್ಕೆ ಒಂದು ಹೊತ್ತಿನ ಊಟ ಕೂಡ ಸಿಗ್ತಾ ಇದ್ದಿದ್ದಿಲ್ಲ. ಇನ್ಫ್ಲೂಯೆನ್ಸಾ ಎಪಿಡೆಮಿಕ್ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಅಷ್ಟೇ ಅಲ್ದನೆ ಇಡೀ ಜಗತ್ತಿನ ತುಂಬ ಏನಾಗ್ತದೆ ಅಂತಂದ್ರೆ ಸಾಂಕ್ರಾಮಿಕ ರೋಗ ಕೂಡ ಹರಡಲಿಕ್ಕೆ ಪ್ರಾರಂಭ ಆಗ್ತದೆ. ಇನ್ ಸಚ್ ಎ ಕ್ರಿಟಿಕಲ್ ಸಿಚುವೇಶನ್ ಎ ನ್ಯೂ ಲೀಡರ್ ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ವಿತ್ ಹಿಸ್ ನೋವೆಲ್ ವಿಷನ್ ಕಮ್ ಇನ್ ಇಂಡಿಯಾ ಜನವರಿ 1915. ಇದೇ ಸಂದರ್ಭದೊಳಗೆ ಭಾರತದೊಳಗೆ ರಾಷ್ಟ್ರೀಯವಾದ ಉದಯವಾಗ್ತಾ ಇರುತ್ತೆ. ನಮ್ಮ ದೇಶದೊಳಗೆ ಭಾರತದೊಳಗೆ ರಾಷ್ಟ್ರದ ಪರವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ಹೋರಾಟಗಳು ಪ್ರಾರಂಭ ಆಗಿರುತ್ತೆ. ಆ ಒಂದು ಹೋರಾಟಕ್ಕೆ ಸರಿಯಾಗಿರ್ತಕ್ಕಂಥ ನಾಯಕತ್ವ ಸಿಗ್ತಾ ಇದ್ದಿದ್ದಿಲ್ಲ ಅಥವಾ ಯಾರೂ ಇದ್ದಿದ್ದಿಲ್ಲ. ಯಾವಾಗ ಮಹಾತ್ಮ ಗಾಂಧೀಜಿ ಮೋಹನ್ದಾಸ್ ಕರಮ್ಚಂದ್ ಗಾಂಧೀಜಿಯವರು ಅಥವಾ ಮಹಾತ್ಮ ಗಾಂಧೀಜಿಯವರ ಒಂದು ನೇತೃತ್ವ ನಮ್ಮ ಭಾರತದ ಸ್ವತಂತ್ರ ಚಳುವಳಿಗೆ ಪಡ್ಕೋತಾರೋ ಯಾವಾಗ ಅದು ಅಂತಂತಂದರೆ ಜನವರಿ 1915 ಜನವರಿ 1915 ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಭಾರತಕ್ಕೆ ವಾಪಸ್ ಬರ್ತಾರೆ. ಯಾಕೆ ಅವರು ಭಾರತಕ್ಕೆ ವಾಪಸ್ ಬಂದರು?